ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ಅಮ್ಮನ ಲೋಕ ರೆಸಿಪಿಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಚೈನೀಸ್ ಸ್ಪೆಷಲ್ ಆಗಿರುವಂತಹ ಎಲ್ರಿಗೂ ಇಷ್ಟ ಆಗುವಂತಹ ಹಕ್ಕ ನೂಡಲ್ಸಲ್ಲಿ ನೂಡಲ್ಸ್ನ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜನ ಮ್ಯಾಗಿ ಅಥವಾ ಮ್ಯಾಗಿ ಪ್ಯಾಕೆಟ್ಗಳನ್ನು ಮಾಡಿ ಮ್ಯಾಗಿ ಟೇಸ್ಟನ್ನು ನೋಡಿರ್ತೀರ. ಬಟ್ ಡೆಫಿನೆಟ್ಲಿ ಈ ಥರ ಒಂದು ಟೇಸ್ಟ್ನ ನೀವು ರೆಸ್ಟೋರೆಂಟಲ್ಲಿ ಅಥವಾ ರಸ್ತೆ ಬದಿಗಳಲ್ಲಿ ತಿಂದು ಅಭ್ಯಾಸ ಆಗಿರುತ್ತೆ. ಬಟ್ ಇದನ್ನು ಮನೇಲಿ ಯಾವ ಥರ ಮಾಡೋದು, ಇದನ್ನು ಮನೇಲಿ ಯಾವ ಥರ ಟೇಸ್ಟಿಯಾಗಿ ಮಾಡಿ ಹೊಟ್ಟೆ ತುಂಬ ತಿನ್ಬೋದು ಅಂತ ಇವತ್ತಿನ ರೆಸಿಪೀಸಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ನೀವು ಕಲಿಯೋಕ್ಕೆ ರೆಡಿ ಇದ್ದೀರಾ ಅಂತ ನಾನು ಭಾವಿಸ್ತಾ ಹೇಳ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಹಾಗೆ ನೀವಿನ್ನು ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಾರೆ ಅಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಹಾಗೆ ಫ್ರೆಂಡ್ಸ್, ಇದು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಹಾಗೆ ತುಂಬ ಟೇಸ್ಟಿಯಾಗಿ ಆಗುವಂಥ ಈ ಒಂದು ನೂಡಲ್ಸ್ನ ಯಾವ ಥರ ಮಾಡಿದೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ, ನೀರೇ ಕಾದ ನಂತರ ಹಾಕ ನೂಡಲ್ಸ್ ನಿಮಗೆ ಪ್ಯಾಕೆಟಲ್ಲಿ ಸಿಗುತ್ತೆ. ಆ ಹಾಕ ನೂಡಲ್ಸ್ನ ಹಾಕಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಮಗೆ ಅದು ಇಚ್ಕಿದ್ರೆ ಕಟ್ಟಾಗಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ ಹಾಕೋದ್ರಿಂದ ಜಾಸ್ತಿ ನಿಮಗೆ ಅಂಟಲ್ಲ. ಆದ ಕಾರಣ ಉಪ್ಪು ಮತ್ತು ಎಣ್ಣೆಯನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕುವ ಉದ್ದೇಶ ಏನಪ್ಪ ಅಂದರೆ ಹಾಕೋ ನೂಡಲ್ಸ್ಗೆ ಉಪ್ಪು ಹಿಡಿಬೇಕು. ನಾವು ಆಮೇಲೆ ಹಾಕುವಂಥ ನೂಡಲ್ಸಿಗೆ ಉಪ್ಪು ತಗೊಳ್ಳಲ್ಲ. ಆದ ಕಾರಣ ಫಸ್ಟ್ಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಅದಾದಮೇಲೆ ಇದನ್ನು ನಾವು ಒಂದು ಸೊಪ್ಪು ಎಲ್ಲ ನಾವು ಸೋಸ್ಕೊತೀವಲ್ವ, ಅಂದರೆ ಈಗ ಸೊಪ್ಪು ಕಾಳು ಏನಾದರೂ ಪಲ್ಯ ಮಾಡ್ತಾಯಿದ್ದೀವಿ ಅಂದಾಗ ಸೋಸ್ಕೊಳ್ಳೋ ಒಂದು ಫಿಲ್ಟರ್ ಇರುತ್ತಲ್ಲ, ಅದರಲ್ಲಿ ಈ ಥರ ನೀರಂಶ ಎಲ್ಲ ತೆಗೆದು ಅದಾದಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕಿ ಈ ಥರ ಬಿಡಿ ಬಿಡಿಯಾಗಿ ಎತ್ತಿಟ್ಕೋಬೇಕು. ಇಲ್ಲಾಂದರೆ ತಣ್ಣೀರು ಹಾಕಲಿಲ್ಲ ಅಂದರೆ ನೀವೆಲ್ಲ ಅಂಟ್ಕೊಬಿಡ್ತವೆ, ಒಂದಕ್ಕೊಂದಕ್ಕೆ ಅಂಟ್ಕೊಬಿಡುತ್ತೆ. ಸೊ ತಣ್ಣೀರು ಹಾಕಿ ಒಂದು ಕಡೆಗೆ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆ ನೂಡಲ್ಸಿಗೆ ಸ್ವಲ್ಪ ಜಾಸ್ತಿ ಹಾಕಿ, ಇಲ್ಲಾಂದರೆ ನೀವು ಹಾಕ್ತಾ ಇರೋಂಥ ನೂಡಲ್ಸು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಎರಡು ಮಿಕ್ಸಲ್ಲಿ ಮಾಡಿರ್ತಾರಲ್ವ, ಅಂಟ್ಕೊಬಿಡುತ್ತೆ. ಅದಾದಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿನ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ, ಅದು ಹಾಗೆ ಒಂದು 10 ಎಸಳಷ್ಟು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ಖಾರ ಇಲ್ಲ 3 ಹಾಕಿದ್ದೀನಿ. ಖಾರ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಕ್ಯಾರೆಟು ಮತ್ತು ಎಲೆಕೋಸು ಹಾಗೆ ದಪ್ಪ ಮೆಣಸಿನಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಯಾವ ಥರ ಆಗಬೇಕಂದ್ರೆ ತೀರಾ ಫ್ರೈ ಆಗಬಾರ್ದು. ತರಕಾರಿ ಇದರಲ್ಲಿ ತೀರಾ ಫ್ರೈ ಆಗೋದ್ರೆ ನಿಮಗೆ ಆ ಮಜಾನೇ ಸಿಕ್ಕಲ್ಲ. ಅರ್ಧಂಬರ್ಧ ಬೇಯಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಿ. ಈಗ ಇದು ಬೆಂದಿದೆ. ಇದಕ್ಕೆ ನಾನು ತರಕಾರಿಗೆ ಹಿಡಿಯೋಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಗಲೇ ನಾನು ಫಸ್ಟ್ ಹಾಕಿದ್ದು ನೂಡಲ್ಸಿಗೆ ಹಾಕಿದ್ದು, ಈಗ ತರಕಾರಿ ಹಿಡಿಯೋಷ್ಟು ಹಾಕಿದ್ದೀನಿ. ಅದಾದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವೇನೇ ಒಂದು ತರಕಾರಿನ ಫ್ರೈ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಿ ಅದ್ರ ಜೊತೆ ತರಕಾರಿಗಳ ಜೊತೆ ಬೇಗ ಫ್ರೈ ಆಗುತ್ತೆ. ಅದಾದಮೇಲೆ ನಾವಿವಾಗ ನೂಡಲ್ಸು ರೆಡಿ ಮಾಡಿಟ್ಕೊಂಡಿರೋಂಥ ಹಕ್ಕ ನೂಡಲ್ಸ್ಗಳನ್ನು ಇದಕ್ಕೆ ಹಾಕೋಣ. ನಾನಿಲ್ಲಿ ಒಂದು ಪ್ಯಾಕೆಟಲ್ಲಿ ಅರ್ಧ ಆಗೋಷ್ಟು ನೂಡಲ್ಸ್ನ ಮಾಡಿದ್ದೀನಿ. ಇದನ್ನು ಹೆಚ್ಚು ಕಮ್ಮಿ ಒಂದು 3 ರಿಂದ 4 ಜನ ತಿನ್ಬೋದು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ ಹಾಕಿದ್ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ. ಇದನ್ನು ನೀವು ವೈಟ್ ಪೆಪ್ಪರ್ ಕೂಡ ಹಾಕೋಬೋದು. ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಕೆಚಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕಿ. ಸೊ ಅದಾದಮೇಲೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಎಳ್ಳನ್ನು ಹಾಕಲೇಬೇಕು ಅಂತೇನಿಲ್ಲ, ಬಟ್ ಎಳ್ಳು ಹಾಕಿದರೆ ನೀವು ಟ್ರಸ್ಟ್ ಮೀ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಅದ ಕಾರಣ ಎಳ್ಳನ್ನು ಹಾಕಿ ಚೆನ್ನಾಗಿ ಈ ಥರ ಎರಡು ಸೌಟು ಅಥವಾ ಒಂದು ಏನಾದರೂ ಬಾಡ್ಸೋಕ್ಕೆ ಪಲ್ಯಗಳನ್ನ ಬಾಡ್ಸೋಕ್ಕೆ ಇಟ್ಕೊಂಡಿರ್ತೀರಲ್ವ, ಆ ಥರ 2 ಸ್ಪೂನ್ಗಳನ್ನು ಇಟ್ಕೊಂಡು 2 ಸ್ಪೂನ ಸಹಾಯದಿಂದ ಈ ಥರ ಕಲಿಸ್ಕೊಳ್ಳಿ. ನೀವೇನಾದರೂ ಇದನ್ನು ನೀಟಾಗಿ ಅಲ್ಲಲ್ಲೇ ನೀಟಾಗಿ ನಾವೇನಾದರೂ ರೋಸ್ಟ್ ಮಾಡಬೇಕಾದ್ರೆ ಇಲ್ಲ ಕರಿ ಮಾಡಬೇಕಾದ್ರೆ ತಿರುಗಿಸ್ತೀವಲ್ಲ, ಆ ಥರ ತಿರುಗಿಸಿದ್ರೆ ಅಂಟ್ಕೊಂಡು ಎಲ್ಲ ಕಟ್ಟಾಗ್ಬಿಡುತ್ತೆ. ಸೊ ಲಾಸ್ಟಿಗೆ ನಾನು ಸ್ವಲ್ಪ ಕೆಚಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಆದಷ್ಟು ಲೋ ಫ್ಲೇಮು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿದ್ರೆ ದಿಢೀರಾಗಿ ಈ ಒಂದು ಹಕ್ಕ ನೂಡಲ್ಸು ರೆಡಿ ಆಗಿಬಿಡುತ್ತೆ. ಫ್ರೆಂಡ್ಸ್, ಇದನ್ನು ಮನೇಲೇ ಎಲ್ಲರೂ ಮಾಡ್ಕೊಡಿ, ಮಕ್ಕಳಿಂದ ದೊಡ್ಡವ್ರ ತನಕನೂ ಇಷ್ಟ ಆಗುತ್ತೆ. ಹೊರಗಡೆನೇ ಹೋಗಿ ಎಷ್ಟು ಅಂತ ತಿಂತೀರ, ಹೊರಗಡೆ ಫುಡ್ಡು ಕೂಡ ಮಾಡೋವಂತಹ ರಸ್ತೆ ಬದಿಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲೂ ಅಷ್ಟೇ ನಿಮಗೆ ಹೈಫೈಯಾಗಿ ರಿಚಾಗಿ ಕೊಡ್ತಾರೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಥರ ನಿಮ್ಮ ಮನೆಯಲ್ಲೇ ಈ ಥರ ಒಂದು ಸ್ಪೆಷಲ್ ಆಗಿರುವಂಥ ಐಟಮ್ಗಳನ್ನು ಮಾಡಿ ಎಲ್ಲರೂ ತಿಂದು ಖುಷಿಯಾಗಿ ಆರೋಗ್ಯವಾಗಿರಿ ಅನ್ನೋದೇ ನಮ್ಮ ಅಮ್ಮನ ಲೋಕದ ಒಂದು ಉದ್ದೇಶ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನೀವೇನು ನಮ್ಮ ಅಮ್ಮನ ಲೋಕ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ನಿಮಗೆ ಯಾವ ಒಂದು ರೆಸಿಪಿ ಇಷ್ಟ ಆಗುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ, ಈ ರೆಸಿಪಿ ಹೇಗಾಗಿತ್ತು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್, ನಾನು ನನ್ನ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಐ ಲವ್ ಯು.